ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಸುಖ ಚಾಹತೆ ಹೋ ತೋ ರಾತ್ ಮೇ ಜಾಗನಾ ನಹಿ, ಶಾಂತಿ ಚಾಹತೆ ಹೋ ತೋ दिन में सोना नहीं, सम्मान चाहते हो तो व्यर्थ में बोलना नहीं, प्यार चाहते हो तो अपनों को छोड़ना नहीं ಅಂಥೇಳಿ ಹಿಂದಿ ಒಳಗೆ ಒಬ್ಬ ಶುಭಾಷಿತಕಾರ ಬಹಳ ಸುಂದರವಾದಂಥ ಒಂದು ಶುಭಾಷಿತವನ್ನು ಹೇಳ್ತಾನೆ. ಶುಭಾಷಿತಗಳು ಸರಳ ಅನ್ನಿಸ್ತವ, ಆದರೆ ಅರ್ಥ ಮಾಡ್ಕೊಂಡು ಬಿಟ್ರೆ ಅದರೊಳಗೆ ಭಾಳ ಒಂದು ಗಾಂಭೀರ್ಯತೆ ತುಂಬಿರ್ತೈತಿ, ಜೀವನದ ಸತ್ಯ ತುಂಬಿರ್ತೈತಿ. ಅದಕ್ಕೆ ಜೀವನದಲ್ಲಿ ಅವು ಶುಭವನ್ನು ಉಂಟು ಮಾಡ್ತಾವೆ. ಅದಕ್ಕೆ ಶುಭಾಷಿತಗಳು ಅಂಥೇಳಿ ಕರೆದ್ರು. ಎಲ್ಲ ಭಾಷೆಗಳೊಳಗೂ ಅದಾವೆ. ಆ ಹಿಂದಿ ಶುಭಾಷಿತ ಏನು ಹೇಳ್ತೈತಿಪ್ಪ ಅಂದ್ರೆ, ನಿನಗೆ ಒಂದು ವೇಳೆ ಸುಖ ಬೇಕಪ್ಪ ಅಂದ್ರೆ ರಾತ್ರಿ ಲಘುನ ಮಕ್ಕೋಬೇಕಂತ ನೋಡ್ರಿ, ಭಾಳ ಎಚ್ಚರ ಇರಬಾರ್ದಂತ. ಮತ್ತು ನಿನಗೆ ಶಾಂತಿ ಬೇಕಪ್ಪ ಅಂತಂದ್ರೆ ಹಗಲು ಹೊತ್ತಿನೊಳಗೆ ಮಲ್ಕೊಳ್ಬಾರ್ದಂತ. ಎಷ್ಟು ಸರಳ ಹೇಳಿದಾರಂದ್ರೆ, ಸುಖ ಬೇಕಪ್ಪ ಅಂದ್ರೆ ರಾತ್ರಿ ಭಾಳ ಎಚ್ಚರ ಇರಬೇಡ, ಶಾಂತಿ ಬೇಕಪ್ಪ ಅಂದ್ರೆ ಹಗಲಿ ಭಾಳ ಮಲ್ಕೊಳಕ್ಕೆ ಹೋಗಬೇಡ, ಮತ್ತು ನಿನಗೆ ಮರ್ಯಾದೆ ಸಮ್ಮಾನ ಒಂದು ವೇಳೆ ಬೇಕಪ್ಪ ಅಂದ್ರೆ ಮಿತಭಾಷಿಯಾಗಿರು, ಭಾಳ ಮಾತಾಡಬೇಡ. ಮತ್ತು ನಿನಗೆ ಪ್ರೀತಿ ಪ್ರೇಮ ಅನ್ನೋದು ಬೇಕಪ್ಪ ಅಂದ್ರೆ ನಿನ್ನವರು ಅಂತ ಯಾರು ಅನ್ನಿಸ್ಕೊಂಡಾರಲ್ಲ, ಯಾವಾಗಲೂ ಅವರ ಸಹವಾಸದೊಳಗನ ಇರು, ಅವರ ಸಂಘವನ್ನು ಬಿಡಬೇಡ. ಸುಖ ಬೇಕಂದ್ರೆ ರಾತ್ರಿ ಎಚ್ಚರ ಇರಬೇಡ, ಶಾಂತಿ ಬೇಕಂತಂದ್ರೆ ಹಗಲಿ ಮಲ್ಕೋಬೇಡ, ಮಾನ ಮರ್ಯಾದೆ ಸಮ್ಮಾನ ಬೇಕಪ್ಪ ಅಂತಂದ್ರೆ ಮಿತಭಾಷಿಯಾಗ ಮಾತು ಕಡಿಮೆ ಮಾಡು, ಮತ್ತು ಪ್ರೀತಿ ಬೇಕಪ್ಪ ಅಂದ್ರೆ ನಿನ್ನವರನ್ನು ಎಂದೂ ನೀ ಬಿಡಬೇಡ ಅಂತೇಳಿಕಾರ ಭಾಳ ವಿಶೇಷವಾದಂಥ ಒಂದು ಶುಭಾಷಿತವನ್ನು ಹೇಳಿದರು. ಸುಖ ಚಾಹತೆ ಹೋ ತೋ ರಾತ್ ಮೇ ಜಾಗನಾ ನಹಿ, ಶಾಂತಿ ಚಾಹತೆ ಹೋ ತೋ ದಿನ್ ಮೇ ಸೋನಾ ನಹಿ, ಸಮ್ಮಾನ ಚಾಹತೆ ಹೋ ತೋ ವ್ಯರ್ಥ ಮೇ ಬೋಲ್ನಾ ನಹಿ, ಪ್ಯಾರ್ ಚಾಹತೆ ಹೋ ತೋ ಅಪನೋ ಕೋ ಚೋಡ್ನಾ ನಹಿ ಅಂತೇಳಿಕಾರ ಹೇಳಿದಂಗೆ ಎಷ್ಟು ಬೇಕೋ ಅಷ್ಟು ಮಾತಾಡೋದು, ಮತ್ತು ಕೆಲಸಕ್ಕೆ ಬಾರದ ವಿಷಯಗಳನ್ನು ಮಾತಾಡೋದನ್ನು ಬಿಡೋದು. ಇಷ್ಟು ನಾವು ಮಾಡ್ಕೊತ ಹೋದ್ವಿಪ್ಪ ಅಂದ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ತೈತೆ ರೀ. ಎಷ್ಟೊಂದು ಸರಳವಾದಂಥ ಮಾರ್ಗವನ್ನು ನಮಗವರು ಹೇಳ್ಕೋತ ಬಂದರು ಅಂಥೇಳಿ ಇಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬಹುದು. ಸಿದ್ಧಾರೂಢಪ್ಪನವರನ್ನು ಕುರಿತು ಅನೇಕ ಜನ ಪುಣ್ಯಾತ್ಮರು ಲೇಖನಗಳನ್ನು ಬರೆದರು, ಗ್ರಂಥಗಳನ್ನು ಬರೆದರು, ಸ್ತೋತ್ರಗಳನ್ನು ಬರೆದರು. ಸಿದ್ಧಾರೂಢರು ಹೆಂಗಿದ್ದರಂದ್ರೆ ಬೆಲ್ಲದ ಪೇಂಟ್ ಇದ್ದಂಗೆ ಅವರು. ಯಾವ ಕಡೆಯಿಂದ ಬಾಯಿ ಹಚ್ಚಿದ್ರು ಸಹಿತ ಸಿಹಿನನ ಹಂಗೆ ಯಾವ ಪ್ರಕಾರವಾಗಿ ಆ ಸದ್ಗುರುನಾಥನನ್ನು ಸ್ತುತಿಗೈದ್ರೂ ಸಹಿತ ಅದು ಆನಂದದಾಯಕನ. ಹಂಗೆ ನಾವೆಲ್ಲರೂ ಸಹಿತ ಬಯಲ ಅತಿಥಿ ಎನ್ನುವಂತಹ ಕಾದಂಬರಿ ರೂಪದ ಸಿದ್ಧಾರೂಢರ ಒಂದು ಪವಿತ್ರವಾದ ಗ್ರಂಥವನ್ನು ಸ್ವಲ್ಪ ತಿಳಿದ ಮಟ್ಟಿಗೆ ನೋಡೋಕ್ಕೆ ಪ್ರಯತ್ನ ಪಡಾಕತ್ತೇವಷ್ಟೆ. ಈ ಒಂದು ಸುಂದರವಾದಂತಹ ಲೇಖನವನ್ನು ಶಾಂತಾ ಯೋಗೀಶ್ ಯಡ್ರಾವಿ ಅನ್ನುವಂಥ ಪುಣ್ಯಾತ್ಮರು ಭಾಳ ಸುಂದರವಾಗಿ ಬರೆದರು. ಇದನ್ನು
ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡುವಂತಹ ಸಂದರ್ಭದೊಳಗೆ ಸಿದ್ಧಾರೂಢರು ನಮ್ಮ ಜೊತಿನ ಅದಾರಪ್ಪ ಅನ್ನುವಂಥ ಭಾವ ನಮ್ಮೊಳಗೆ ಉಕ್ಕತೈತಿ. ಯೋಗಿಗಳ ಹೃದಯದಲ್ಲಿ ಹಲರತವ ನಾಶಿಸುವ, ಗಾಯಕರ ಕಂಠದಲ್ಲಿ ಮನೆ ಮಾಡಿ ಕುಳಿತಿರುವ, ಕವಿಯ ಮನವನ್ನು ಸೇರಿ ಕಲ್ಪನೆಯ ತರುತ್ತಿರುವ ಶಾರದೆ ನೀನಿಲ್ಲದೆ ಈ ಅಂಧಕಾರವು ಕರಗಿ ಬೆಳಕಾಗದೆಯಂತ ಶಾರದೆಯನ್ನು ಕುರಿತು ವಿಶೇಷವಾಗಿ ಪ್ರಶ್ನೆ ಮಾಡಿದರು. ಒಬ್ಬ ಯೋಗಿ ತಪಸ್ಸನ್ನಾಚರಿಸಿ ಪರಿಪಕ್ವನಾಗಿ ಮಹಾತ್ಮನಾದಪ್ಪ ಅಂದ್ರೆ ಅವನೊಳಗೆ ಕುಂತಂಥ ಶಾರದಿನ ಅದಕ್ಕೆ ಮೂಲ ಕಾರಣ ಸರಸ್ವತಿ, ವಿದ್ಯೆನ ಕಾರಣ. ಒಬ್ಬ ಗಾಯಕರು ಬಹಳ ಸುಂದರವಾಗಿ ಹಾಡಾಕತ್ತಾರಪ್ಪ ಅಂತಂದ್ರೆ ಅವರ ಕಂಠದೊಳಗೆ ಶಾರದೆ ವಿರಾಜಮಾನಳಾಗಿದ್ದಾಳೆ. ಒಬ್ಬ ಕವಿಯ ಒಂದು ಮನಸ್ಸಿನೊಳಗೆ ಅನೇಕ ಕಲ್ಪನೆಗಳ ಮೂಡಾಕತ್ತಾವಪ್ಪ ಅಂದ್ರೆ ಅವನ ಮನಸ್ಸಿನೊಳಗೆ ಸಾಕ್ಷಾತ್ ಶಾರದೆ ನೆಲೆಸಿದಾಳೆ. ಜಗತ್ತೊಳಗಿರುವಂಥ ಅಜ್ಞಾನದ ಕತ್ತಲೆ ಕಳ್ಯಾಕತ್ತೈತಿಪ್ಪ ಅಂದ್ರೆ ಅದಕ್ಕೆ ಆ ವಿದ್ಯಾದೇವತೆ ಶಾರದೆನೇ ಕಾರಣ ಅಂತ ಹೇಳ್ತಾರೆ. ಹಂಗೆ ಪುಣ್ಯಾತ್ಮರಾದಂತಹ ಶಾಂತಲಾ ಯೋಗೀಶ್ ಯಡ್ರಾವಿ ಅವರು ಈ ಸುಂದರವಾದಂತಹ ಕಾದಂಬರಿ ರೂಪದ ಗ್ರಂಥವನ್ನು ರಚನೆ ಮಾಡಬೇಕಾದ್ರೆ ಅವರೊಳಗೆ ಸಾಕ್ಷಾತ್ ಸರಸ್ವತಿ ಶಾರದೇನ ಅವರಿಗೆ ಪ್ರಚೋದನೆಯನ್ನು ನೀಡಿದ್ಲೇನೋಪ್ಪ ಅನ್ನುವಂಥ ಭಾವ ಮನಸ್ಸಿಗೆ ಗೊತ್ತಾಗಲಾರ್ದಂಗೆ ಮನಸ್ಸಿನೊಳಗೆ ಬಂದು ಹೋಗುತ್ತೈತಿ. ಈ ಒಂದು ಸುಂದರವಾದಂಥ ಬಯಲ ಅತಿಥಿ ಒಳಗೆ ಸಿದ್ಧಾರೂಢರು ತಮ್ಮ ಲೋಕ ಸಂಚಾರವನ್ನು ಮಾಡಕತ್ತಾರೆ. ಸ್ವಚ್ಛಂದವಾಗಿ ವಿಹರಿಸುವ ವನರಾಜನಂತೆ ಸಂಚರಿಸುತ್ತಾ ಗಂಗಾ ಕ್ಷೇತ್ರಕ್ಕೆ ಬಂದರು. ಅವರು ಓಡುತ್ತಿರಲಿಲ್ಲ, ಆದರೆ ಅವರ ನಡುಗೆಯೇ ದಿವ್ಯಾಶ್ವದಂತೆ, ಸಾವಯವ ದಿವ್ಯಾಗ್ನಿಯಂತೆ ಅಲ್ಲಿದ್ದವರು ಅಲ್ಲಿ ಈಗಿದ್ದವರು ಇನ್ನಷ್ಟು ಹೊತ್ತಿಗೆ ಮತ್ತೆಲ್ಲಿಗೋ. ಸುಂದರವಾದಂತಹ ಶಿವಾಲಯ. ಸಿದ್ಧರು ಅತ್ತ ಹೆಜ್ಜೆ ಹಾಕಿದರು. ಶಿವನಿಗೆ ಸಂಭ್ರಮದ ಷೋಡಶೋಪಚಾರ ಪೂಜೆ ನಡೆದಿತ್ತು. ಸಿದ್ಧರು ಬಂದು ಒಂದು ಕಂಬಕ್ಕೆ ಆತು ಕುಳಿತು ಆ ಪೂಜೆಯಲ್ಲಿ ಮಗ್ನರಾದರು. ಕೊನೆಗೆ ನಾದಪ್ರಿಯನಾದಂತಹ ಶಿವನಿಗೆ ಗಾಯನ ಸೇವೆ. ಶಿವನ ಎದುರಿಗೆ ಮುಖಮಂಟಪದ ಮಧ್ಯದಲ್ಲಿ ಒಬ್ಬ ತರುಣ ಗಾಯಕ ಸೇವೆಗೆ ಅಣಿಯಾಗಿ ಕುಳಿತು ಭೈರವಿ ರಾಗದ ಆಲಾಪ ಮಾಡಿ ಹಾಡಲು ಉದ್ಯುಕ್ತನಾದನು. ಸಿದ್ಧರು ಬೇಡ ಎಂಬಂತೆ ಸಂಜ್ಞೆ ಮಾಡಿದರು ಅಂಥೇಳಿ ಈ ಒಂದು ಬಯಲ ಅತಿಥಿಯೊಳಗೆ ಹೇಳ್ಕೋತ ಬರ್ತಾರೆ. ಸಿದ್ಧಾರೂಢರು ಸ್ವಚ್ಛಂದವಾಗಿ ಸಂಚಾರ ಮಾಡ್ಕೋತ ಗಂಗಾ ಕ್ಷೇತ್ರಕ್ಕೆ ಬರ್ತಾರೆ. ಆ ಗಂಗಾ ಕ್ಷೇತ್ರದೊಳಗಿರುವಂತಹ ಸುಂದರವಾದಂತಹ ಶಿವಾಲಯ ಒಳಗೆ ಹೋಗಿ ನೋಡ್ತಾರೆ. ಶಿವನಿಗೆ ಷೋಡಶೋಪಚಾರ ಪೂಜಾ ನಡೆದೈತಿ. ಅಭಿಷೇಕ ಆಯಿತು, ಅಲಂಕಾರ ಆಯಿತು, ಧೂಪ ದೀಪಾದಿಗಳಾಯಿತು, ನೈವೇದ್ಯವಾಯಿತು, ಸಂಗೀತ ಸೇವೆ ಆಗಬೇಕಾಗ್ಯದ. ಆ ಸಂಗೀತ ಸೇವೆಯನ್ನು ಸಲ್ಲಿಸಬೇಕಂಥೇಳಿ ಒಬ್ಬ ಯುವಕ ಸಂಗೀತಕಾರ ಗಾಯಕ ಭೈರವಿ ರಾಗವನ್ನು ಹಾಡಿ ಶಿವನನ್ನು ಸಂತುಷ್ಟಗೊಳಿಸಲಿಕ್ಕೆ ಪ್ರಯತ್ನ ಮಾಡಕತ್ತಾನ. ಸಿದ್ಧಾರೂಢರು ಆ ಗುಡಿ ಒಳಗೆ ಒಂದು ಕಲ್ಲಿನ ಕಂಬಕ್ಕೆ ಆತಾಗಿ ಕುಂತಾರ. ಅದನ್ನು ನೋಡಿ ಹಾಡಬೇಡಪ್ಪ ಅನ್ನೋರು ಹಂಗೆ ಸಿದ್ಧಾರೂಢರು ಸನ್ನಿ ಮಾಡಿದರು. ಹಾಡಬೇಡ ಅಂಥೇಳಿಕಾರ ಅಂದಂಗೆ ಗೋನ ಅಲ್ಲಾಡಿಸಿದ್ದು ಬ್ಯಾಡ ಅಂಥೇಳಿ. ಆವಾಗ ಆ ಗಾಯಕನೂ ನೋಡಿದ, ಅಲ್ಲಿದ್ದಂಥ ಪೂಜಾರಿಗಳು ಅದನ್ನು ನೋಡಿದರು. ಸೇವೆಗೆ ಅಡ್ಡ ಬಂದಂಥ ಈ ಹುಚ್ಚ ಯಾರಿರಬಹುದು
ಭೈರವಿ ರಾಗದೊಳಗೆ ಹಾಡಬೇಕಂದಾಗ ಬೇಡ ಅಂತ ಹೇಳಿಕಾರ ಸೊನ್ನೆ ಮಾಡಾಕತ್ತಾನಂತಂದರು. ಅಷ್ಟ ನೋಡಿದ ಆ ಗಾಯಕಗೆ ಸಿಟ್ಟು ಬಂತ್ರಿ. ತನ್ನ ಕೈಯೊಳಗಿದ್ದಂಥ ವಾದ್ಯವನ್ನು ಕೆಳಗಿಟ್ಟ ಸಿದ್ಧರನ್ನು ತೀಕ್ಷ್ಣವಾಗಿ ನೋಡಿದ. ಏ ಹುಚ್ಚ, ಇದು ಗಾಯನ ಸೇವೆ ತಿಳಿಯಿತಿ, ಮಧ್ಯ ತಡೆಯಬಾರದು. ದೇವರನ್ನು ಸಂಪ್ರೀತ ಮಾಡುವ ಸಾಧನವಿದು. ತೆಪ್ಪಗೆ ಕೇಳ್ತಾ ಕುಳಿತಿರುವಂಥ ಆ ಗಾಯಕ ಹೇಳಿದ. ಸಿದ್ಧಾರೂಢರು ಅವನ ಮಾತಿಗೆ ಗಹಗಹಿಸಿ ನಕ್ರಂತ ನೋಡ್ರಿ. ಅಲೆಯಲಿಯಾದ ನಗುವಿನ ತರಂಗಗಳು ಅವು ಎಂಥ ನಗೆ. ದೇವಾಲಯದ ಗಂಟೆ ಜಾಗಟೆಗಳು ಮೊಳಗಿದಂತೆ ಪೂಜಾರಿಗಳು ಗಂಟೆಗಳೇಕೆ ಒಮ್ಮೆ ಸಿದ್ಧರ ಕಡೆ ಒಮ್ಮೆ ನೋಡಿದರು. ಗಂಟೆಗಳ ಕಡೆ ಒಮ್ಮೆ ನೋಡಿದರು, ಸಿದ್ಧಾರೂಢರ ಕಡೆ ಒಮ್ಮೆ ನೋಡಿದರು. ಸಿದ್ಧಾರೂಢರ ಆ ನಗುವಿನ ಒಂದು ನಾದದೊಳಗೆ, ಧ್ವನಿ ಒಳಗೆ ಘಂಟಾನಾದ ಇತ್ತಂತ ನೋಡ್ರಿ. ಗಾಯಕ ತನ್ನ ವಾದ್ಯವನ್ನು ಒಮ್ಮೆ ನೋಡ್ತಾನೆ, ಒಮ್ಮೆ ಸಿದ್ಧಾರೂಢರ ಕಡೆ ನೋಡ್ತಾನೆ. ತನ್ನ ವಾದ್ಯವನ್ನು ನುಡಿಸಿದಂಥ ಅನುಭವ. ಪರಶಿವನ ಈಶ್ವರ ಸದ್ಧೋಜಾತ, ವಾಮದೇವ ಅಘೋರ ತತ್ಪುರುಷ ಈಶಾನ್ಯ ನಿರಂಗಗಳೆಂಬ ಸಪ್ತಮುಖಗಳಿಂದ ಹೊರಟ ಆ ಸುಸ್ವರಗಳೇ ಈ ಮುಖದಲ್ಲಿ ನಗೆಯ ತರಂಗಗಳನ್ನು ಎಬ್ಬಿಸಿದವೇನೋಪ ಅನ್ನುವಂಥ ಅನುಭವ ಅಲ್ಲಿದ್ದಂಥ ಎಲ್ಲರಿಗೂ ಆಯಿತು. ಏ ಬಾಲಕ ಅಂತ ಸಿದ್ಧಾರೂಢರು ಅಂದರು. ಏನು ಬಾಲಕ? ನಾ ಬಾಲಕ ಅಲ್ಲ, ಯುವಕ ಅಂದವ, ಹಾಡವ. ಆವಾಗ ಸಿದ್ಧಾರೂಢರು ಹೇಳ್ತಾರೋ, ಗಾಯನ ಕಣ್ಣಿಯಲ್ಲಿ ನೀ ಇನ್ನೂ ಅಪ್ರಬುದ್ಧನಿದ್ದೀಯಪ್ಪ, ಇನ್ನೂ ಸಣ್ಣವದಿ, ಭಾಳ ಕಲತಿಲ್ ನೀ ಅದಕ್ಕೆ ಮತ್ತು ನೀ ಬಾಲಕನಪ್ಪ ಅಂತ ಅಂದ್ರವ್ರು. ನನಗೆ ತಿಳುವಳಿಕೆ ಸಾಲೋದಿಲ್ಲ, ನಾ ಅಪ್ರಬುದ್ಧನದೇನೆ. ಎಷ್ಟೊಂದು ಸಂಗೀತ ಕಚೇರಿಗಳನ್ನು ಮಾಡಿದ್ದೇನೆ. ನಿನಗೆಲ್ಲೂ ಮತಿಭ್ರಮಣೆ ಆಗೈತಿ, ಹುಚ್ಚದಿ. ಪೂಜಾ ಸಮಯದೊಳಗೆ ಇದು ತಂಟಿ ತಕರಾರು ತಕ್ಕದ್ದಲ್ಲ ಅಂತ ಅಂದ. ನನ್ನ ತಕರಾರಲ್ಪ, ನಿನ್ನ ಕಿರಿಕಿರಿಯನ್ನು, ನಿನ್ನ ಗಾಯನ ಸೇವೆ ಪೂರ್ಣವಾಗಬೇಕು, ಪೂರ್ಣ ಫಲ ಕೊಡಬೇಕು ಅಲ್ಲವೇ ಅಂತ ಕೇಳಿದರು. ನಂದೇನು ಕಿರಿಕಿರಿ ಅಲ್ಲಪ್ಪ, ನೀ ಮಾಡುವಂತಹ ಸೇವೆಯಿಂದ ನಿನಗೆ ಸಂಪೂರ್ಣವಾದ ಫಲ ಸಿಗಬೇಕು ಬೇಡ ಅಂತ ಸಿದ್ಧಾರೂಢರು ಕೇಳಿದರು. ಅಂತಂದವ. ಅಂದ್ರೆ ಶಂಕರನ ಪೂಜೆಯ ಕಾಲದೊಳಗೆ ಶಂಕರಾಭರಣವನ್ನೇ ಹಾಡಬೇಕು. ಈ ಅಂತರ ಭೇದ ಕಾಲಪ್ರಜ್ಞೆ, ಕರ್ತವ್ಯ ಪ್ರಜ್ಞೆ, ಸಂಗೀತ ಪ್ರಜ್ಞೆ ಇಲ್ಲದೆ ಹಾಡುವುದೇ ಅಂತ ಸಿದ್ಧಾರೂಢರಂದರು. ಅದರಲ್ಲೇನು ವಿಶೇಷ ಅಂತ ಕೇಳಿದ. ಆವಾಗ ಸಿದ್ಧಾರೂಢರು ಹೇಳ್ತಾರೆ, ಹೃದಯ ಆಚ್ಛಾದಕ ಕುಂಡಲಿನಿ ಸರ್ಪಕ್ಕೆ ಶಂಕರಾಭರಣ ಅನ್ನುತ್ತಾರೆ. ಈ ಕುಂಡಲಿನಿ ಸರ್ಪನಾಭಿಸ್ಥಾನವನ್ನು ಬಿಟ್ಟು ಊರ್ಧ್ವಮುಖವಾಗಿ ಬ್ರಹ್ಮರಂಧ್ರಕ್ಕೆ ಮುಟ್ಟಿಸುವ ಶಕ್ತಿ ಶಂಕರಾಭರಣದಲ್ಲಿದೆ. ಯಾರು ನಾಭಿ ಪ್ರದೇಶದ ನಡುವೆ ನೆಲೆಸಿರುವ ಮಹಾದೇವನನ್ನು ಗಾಯನಾಮೃತಾಭಿಷೇಕದಿಂದ ಓಲೈಸುತ್ತಾರೋ ಅವರಿಗೆ ಪೂರ್ಣಫಲ ಸಿದ್ಧಿ ದೊರೆಯುತ್ತದೆ. ಅದಕ್ಕೆಂದೇ ಸಂಗೀತವನ್ನು ನಾನು ಬ್ರಹ್ಮವೆಂದು, ಸಾಹಿತ್ಯ ಶುದ್ಧ ಬ್ರಹ್ಮವೆಂದು, ಆಹಾರವನ್ನು ಅನ್ನ ಬ್ರಹ್ಮವೆಂದು ಕರೆದಿದ್ದಾರೆ. ಶಂಕರಾಭರಣ ರಾಗದಿಂದ ಸಂಪ್ರೀತನಾದ ಪಂಚವದನನಾದಂತಹ ಸದಾಶಿವನು ಸಹಸ್ರದಳವಾಗಿ ಅರಳಿರುವ ಗಾಯಕನ ಹೃದಯ ಪೀಠದ ಮೇಲೆ ನರ್ತಿಸುವ ಇದು ಸಾಮಾನ್ಯವೇ? ಈ ಮಹಾಫಲ ಬೇಡವೇ ಅಂತ ಹೇಳಿ ಸಿದ್ಧಾರೂಢರು ಗಾಯಕನನ್ನು ಕೇಳಿದರು. ಆವಾಗ ಆ ಗಾಯಕ ಅಂದ, ಓಹೋ, ಇವನು ಹುಚ್ಚನಲ್ಲ, ಜ್ಞಾನಿ. ಯುವಕನ ಕೋಪ ಮಾಯವಾಯಿತು, ಶಾಂತನಾದ. ಪೂಜಾರಿಗಳೆಲ್ಲರೂ ಸಹಿತ ಶಾಂತರಾದರು. ಪೂಜ್ಯರೇ, ತಮ್ಮ ಯೋಗ್ಯತೆಯನ್ನರಿಯದೆಯೇ ಅವಹೇಳನ ಮಾಡಿದೆ. ತಾವು ದಯಮಾಡಿ ಕ್ಷಮಿಸಬೇಕು. ಅಲ್ಲದೆ ಗಾಯನದ ಅಂತರಾರ್ಥವನ್ನು ದಯಮಾಡಿ ತಿಳಿಸಬೇಕು ಅಂತ ಸಿದ್ಧಾರೂಢರನ್ನು ಗಾಯಕ ಕೇಳಿದ.
ಕೇಳೋ, ಈಶ್ವರನಿಗೆ ಈಶ್ವರ, ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ, ನಿರಂತ ಹೀಗೆ ಸಪ್ತ ಮುಖಗಳಿರುವವು. ಆ ಮುಖಗಳಿಂದ ಷಡ್ಜ, ವೃಷಭ, ಗಂಧಾರ, ಮಧ್ಯಮ, ಪಂಚಮ, ದೈವತ, ನಿಷಾದಗಳೆಂಬ ಸಪ್ತ ಸ್ವರಗಳು ಅದಾವು ಅಂತ ಹೇಳಿದರು ಸಿದ್ಧಾರೂಢರು. ಅದರಿಂದ ಆ ಸಪ್ತ ಸ್ವರಗಳು ಹೊರಗೆ ಬರ್ತಾಪ. ಅದ ಮನುಷ್ಯ ದೇಹದೊಳಗೆ ಕಂಠ, ಶಿರ, ನಾಸಿಕ, ಹೃದಯ, ಮುಖ, ತಾಲು, ಪೂರ್ವಾಂಗ ಎಂಬುವ ಸ್ಥಾನಗಳು ಉದ್ಭವಿಸ್ತಾವಪ್ಪ ಅಂತ ಹೇಳಿದರು. ಇದನ್ನು ಅವುಗಳ ರಂಜನೆಯ ಕಾಲಗಳೆಂದರೆ ಯಾವಾಗ ಅವನ್ನು ಆನಂದಿಸಬೇಕಂದ್ರೆ ಮಧ್ಯಾಹ್ನ, ಅಪರಾಹ್ನ, ಸಾಯಾಹ್ನ, ಪೂರ್ವಾರ್ಧ, ಪರರಾತ್ರಿ, ನಿಶಾ, ಅವಸಾನ ಅಂತೇಳಿಕರ ಅನುಕ್ರಮ ಹಿಡಿದು ಉಪಯೋಗಿಸಬೇಕು. ಜೀವ ಶರೀರದಲ್ಲಿ ಈ ಸಪ್ತ ಸ್ವರಗಳನ್ನು ಉದ್ಭವ ಸ್ಥಾನಗಳಲ್ಲಿಯೇ ಗಾಯಕನು ಲಯ ಮಾಡಿದ್ದಾದರೆ ಆತನು ಈಶಕೃಪೆಯಿಂದ ಜ್ಞಾನ ಪಡೆಯುವನು. ಕಾವ್ಯದ ಲಯವನ್ನು ಗುರುತಿಸಲು ಶಾಬ್ದಿಕ ಪ್ರಜ್ಞೆಯು ಹೆಚ್ಚು ಬೆಳೆದಿರಬೇಕು. ಸಂಗೀತದ ಲಯವನ್ನು ಅರಿಯಲು ಆ ಶಾಬ್ದಕವಾದ ಶುದ್ಧನಾದವು ಅರಿವು ಬೆಳೆದಿರಬೇಕು. ಈಶ್ವರ ಪ್ರೀತ್ಯರ್ಥವಾಗಿ ಸ್ವರವನ್ನು ದುಡಿಸಬೇಕು ಹೊರತು ಕೀರ್ತಿ, ವಾರ್ತೆ, ದನ ಕನಕಕ್ಕಾಗಿ ಅಲ್ಲ. ಸರಿ, ಈಗ ಶಂಕರಾಭರಣ ರಾಗವನ್ನು ಪ್ರಾರಂಭಿಸುವಂತ ಹೇಳಿಕಾರ ಸಿದ್ಧಾರೂಢರು ಹೇಳಿದರು. ಈ ಸೇವೆ ಯಾವುದೋ ಒಂದು ಕೀರ್ತಿಗಾಗಲಿ, ಯಾವುದೋ ಒಂದು ಪ್ರಚಾರಕ್ಕಾಗಲಿ ಅಥವಾ ಸಂಪತ್ತಿಗಾಗಿ ಆಗಿರಬಾರ್ದಪ್ಪ. ಪರಮಾತ್ಮನ ಒಂದು ಕೃಪೆಯನ್ನು ಸಂಪಾದಿಸಿಕೊಳ್ಳೋದಕ್ಕಾಗಿ ಇರಬೇಕು ಅಂಥೇಳಿ ಸಿದ್ಧಾರೂಢರ ಗಾಯಕಗೆ ವಿಶೇಷವಾಗಿ ಹೇಳಿದರು. ಆವಾಗ ಸಿದ್ಧಾರೂಢರು ನುಡಿದಂಥ ಮಾತು ಮುತ್ತುಗಳಾದವು. ಆಮೇಲೆ ಸ್ವರ ಉದ್ಭವ ಸ್ಥಾನದಲ್ಲಿಯೇ ಸ್ವರಲಯ, ಎಲ್ಲಿ ಸೃಷ್ಟಿಯೋ ಅಲ್ಲಿಯೇ ಲಯ. ಭಗೀರಥ ಪ್ರಯತ್ನ ಶಿವನ ಕೃಪೆಯಿಂದಲ್ಲದೆ ಭಗೀರಥ ಪ್ರಯತ್ನ ಯಶಸ್ವಿಯಾದದ್ದು. ನಾನು ಅದನ್ನು ಸಾಧಿಸಲೇಬೇಕು ಅಂಥೇಳಿ ಆ ಯುವಕ ಸಂಕಲ್ಪ ಮಾಡಿದ. ಸಿದ್ಧಾರೂಢರ ಒಂದು ಪಾದಕ್ಕೆ ಹನಿಮಣಿದ. ತಮ್ಮ ಉಪದೇಶಾಮೃತದಿಂದ ನಾನು ಕೃತಾರ್ಥನಾದಿ ಅಂಥೇಳಿ ಅಂದ. ಭಾರತದ ಉತ್ತರಕ್ಕೆ ಸಂಚರಿಸಿಗಳಿಯಲ್ಲಿ ಶಿವನ ಆಲಯದಲ್ಲಿ ಗಾಯಕರಿಗೆ ಶಂಕರಾಭರಣ ರಾಗ ವಿಶ್ಲೇಷಿಸಿದೆ. ಸಪ್ತಮುಖಿ ಸಪ್ತಸ್ವರ ಉಪಮಗಳಿಗೆ ಅಂಥೇಳಿಕಾರ ಸಿದ್ಧಾರೂಢರ ಸುಪ್ರಭಾತದೊಳಗೂ ಸಹಿತ ವಿಶೇಷವಾಗಿ ಈ ಪ್ರಸಂಗವನ್ನು ಹಾಡಿ ಹೊಗಳ್ತಾರೆ. ಸಂಗೀತ ವಿದ್ವಾಂಸರು ಇದ್ದರು ಸಿದ್ಧಾರೂಢರು, ಎಲ್ಲವನ್ನು ಬಲ್ಲಂತಹ ಮಹಾತ್ಮರಿದ್ದರು. ಬೆಳಗಿನ ಮಹಾಪೂಜೆಯ ಸಮಯಕ್ಕೆ ಶಂಕರಾಭರಣ ರಾಗವನ್ನು ಹಾಡಿದರೆ ಶಂಕರ ತೃಪ್ತನಾಗ್ತಾನ. ಭೈರವಿ ರಾಗವನ್ನು ಹಾಡಬೇಡ ಅಂಥೇಳಿ ಸಂಗೀತದ ಒಂದು ಸನ್ಮಾರ್ಗವನ್ನು ತೋರಿಸಿ ಸಿದ್ಧಾರೂಢರು ನಾ ಬಂದು ಕೆಲಸ ಮುಗಿತಪ್ಪ ಅಂತೇಳಿಕರ ಅಲ್ಲಿಂದ ಮುಂದೆ ಮತ್ತೆ ವಿಷ್ಣುಪಾದವನ್ನು ದರ್ಶನ ಪಡ್ಕೊಂಡು ವೈಜನಾಥ ಕ್ಷೇತ್ರಕ್ಕೆ ಬಂದರು. ಅಲ್ಲಿ ವೈಜನಾಥರು ವೈಜನಾಥನಿಗೆ ಪೂಜಾರಿಗಳು ಅಭಿಷೇಕದನ್ನು ಮಾಡಾಕತ್ತಿದ್ರು, ಮಂತ್ರಘೋಷಗಳನ್ನು ಮಾಡಾಕತ್ತಿದ್ರು. ಪಂಚಾಮೃತದ ಧಾರಿ ಧಾರಿ ನೋಡುಗರೊಳಗೆ ಹರ್ಷವನ್ನು ಉಕ್ಕಿಸಾಕತ್ತಿತ್ತು. ಆವಾಗ ಸಿದ್ಧಾರೂಢರು ಹೇಳ್ತಾರೆ ಏನಂತಂದ್ರೆ, ಮಂತ್ರಘೋಷಗಳೊಂದಿಗೆ ಪಂಚಾಮೃತ ಧಾರಿ ಧಾರಿ ನೋಡುಗರಲ್ಲಿ ಹರ್ಷಧಾರಿ, ಶಿವನಲ್ಲಿ ಕರುಣಾಧಾರಿ ಈ ತ್ರಿವೇಣಿ ಸಂಗಮ ಅಲ್ಲಿ ಪುಟ್ಟಿದ ಹೇಳಾಕತ್ತಿತ್ತಂತ. ಸೂರ್ಯದೇವ ನಮಸ್ಕಾರ ಪ್ರಿಯ, ವಾಯುದೇವ ಗಂಧಪ್ರಿಯ, ಗಣಪತಿ ದೂರ್ವಾಪ್ರಿಯ, ಅದರಂತೆ ಈಶ್ವರ ಅಭಿಷೇಕ ಪ್ರಿಯ. ಸಾಮಾನ್ಯ ಜನರ ಮಾನಸಿಕ ಉತ್ತಮಿಕೆಕ್ಷೆಯಾಗಿ ಇಂತಹ ಉಪಾಸನೆಗಳನ್ನು ಹಿಂದಿನ ಪೂರ್ವಜರು ನಿರ್ಮಿಸಿದರು ಅಂಥೇಳಿಕರ ಸಿದ್ಧಾರೂಢರು. ನೋಡ್ರಿ, ಸಿದ್ಧಾರೂಢರು ಯಾರನ್ನೂ ತೆಗಳಲಿಲ್ಲ, ಯಾವುದನ್ನೂ ಅಲ್ಲಗಳಿಲ್ಲ, ಎಲ್ಲವನ್ನೂ ಅಪ್ಪಿಕೊಂಡ್ರು, ಸ್ವೀಕಾರ ಮಾಡಿಕೊಂಡ್ರು. ಭಾಳ ಚಂದ ಹೇಳಿದರು ನೋಡ್ರು.
ಶಿವನಿಗೆ ಅಭಿಷೇಕ ಪ್ರಿಯ ಅಂತ ಕರೆದರು, ವಿಷ್ಣುವಿಗೆ ಅಲಂಕಾರ ಪ್ರಿಯ ಅಂತ ಕರೆದರು, ಸೂರ್ಯನಿಗೆ ನಮಸ್ಕಾರ ಪ್ರಿಯ ಅಂತ ಕರೆದರು, ವಾಯುವಿಗೆ ಗಂಧ ಪ್ರಿಯ ಅಂತೇಳಿ ಕರೆದರು, ಗಣಪತಿಗೆ ದುರ್ವಾಪ್ರಿಯ ಅಂತ ಕರೆದರು. ಒಂದೊಂದರೊಳಗೆ ಒಂದೊಂದು ವಿಶಿಷ್ಟತೆ. ನಿಸರ್ಗದೊಳಗಿರುವಂಥ ಯಾವ ವಸ್ತುವೂ ಸಹಿತ ಕನಿಷ್ಠ ಅಲ್ಲ, ಎಲ್ಲವೂ ಸಹಿತ ಉತ್ಕೃಷ್ಟವಾದಂಥದ್ದು ಅಂಥೇಳಿ ಜಗತ್ತಿಗೆ ಸಾರಬೇಕಾಗಿತ್ತು. ಅದಕ್ಕಾಗಿ ಸಿದ್ಧಾರೂಢರು ಇಂತಹ ವಿಶೇಷವಾದಂತಹ ಲೀಲೆಗಳನ್ನು ತಮ್ಮ ಸಂಚಾರದೊಳಗೆ ಮಾಡ್ಕೋತ ಇದ್ದಾರೆ. ಆವಾಗ ಮತ್ತೊಂದು ಮಾತು ಹೇಳ್ತಾರೆ, ಏನಂತಂದರೆ ತಾವು ಪೂಜೆ ಮಾಡುತ್ತಿರುವಂತಹ ಆ ಒಂದು ಲಿಂಗ ಶಿಲೆ, ಅದು ಕಲ್ಲು, ಅದು ಪ್ರಾಣ ಪ್ರತಿಷ್ಠಾಪನೆ ಆಗುವ ಪೂರ್ವದಲ್ಲಿ ಕಲ್ಲನ್ನು ಇತ್ತು. ಯಾವಾಗ ಅದರಲ್ಲಿ ಪ್ರಾಣ ಪ್ರತಿಷ್ಠಾಪನೆಯಾಯಿತು, ಅದರಲ್ಲಿ ಶಿಲೆ ಅನ್ನೋದು ಉಳಿಲಿಲ್ಲ, ಕೇವಲ ಶಿವ ಮಾತ್ರ ಉಳಿದ. ಕನಸು ಮನಸ್ಸಿನೊಳಗೂ ಸಹಿತ ಆ ಲಿಂಗವನ್ನು ನೋಡಿದ ಕೂಡಲೇ ಯಾರಿಗೂ ಕಲ್ಲು ಅನ್ನುವಂಥ ಭಾವ ಬರುವುದಿಲ್ಲ. ಅದ ಪರಮಾತ್ಮ ಅನ್ನೋದನ್ನು ಹೆಂಗೆ ಗೊತ್ತಾಕೈತೆ, ಹಂಗೆ ಅಲ್ಲಿ ಭಾಳ ಚಂದ ಹೇಳ್ತಾರೆ, ಆತ್ಮಬುದ್ಧಿ ಯಾವಾಗ ಉಳಿತೈತಿಪ್ಪ ಅಂದ್ರೆ ಜಡವಾದಂತಹ ದೇಹ ಬುದ್ಧಿಯನ್ನು ಮರೆತಾಗ. ಎಲ್ಲಿ ಮಠ ದೇಹ ಬುದ್ಧಿ ಐತಿ ಅಲ್ಲಿ ಮಠ ಈ ದೇಹವನ್ನು ಜಡದೇಹ ಕೇವಲ ಸ್ವಾರ್ಥಕ್ಕಾಗಿ ಬಳಸ್ತಾನೆ. ಆದರೆ ಯಾವಾಗ ಆತ್ಮಬುದ್ಧಿ ಬೆಳಿತೈತಿ, ಬುದ್ಧಿ ಬಲದ ಕೂಡಲೇ ಒಳಗಿದ್ದಂಥ ಆತ್ಮಬುದ್ಧಿ ಬಲದಿಂದ ಈ ಶರೀರ ಸಹಿತ ಏನಾಗ್ತೈತಪ್ಪ ಅಂದ್ರೆ ಶಿವಮಯನಾಗಿ ಹೋಗ್ತೈತಿ. ಕಲ್ಲನ್ನು ಶಿವನನ್ನಾಗಿ ಮಾಡಿಸುವಂತಹ ಯಾವುದಾದ್ರೂ ಧರ್ಮ ಇದ್ದರೆ ಇದು ಸನಾತನ ಧರ್ಮ. ಮನುಷ್ಯನನ್ನು ಪರಮಾತ್ಮನನ್ನಾಗಿ ಮಾಡುವಂತಹ ಯಾವುದಾದ್ರೂ ಧರ್ಮವಿದ್ದರೆ ಇದು ಸನಾತನ ಧರ್ಮ ಅಂತ ಹೇಳಿಕಾರ ಸಿದ್ಧಾರೂಢರು ಸಂತೋಷಭರಿತರಾಗಿ ಅಲ್ಲಿಂದ ಮುಂದೆ ಮತ್ತು ಅರುಣಾಚಲೇಶನ್ ಅಂತೇಕ ಬರ್ತಾರೆ. ಅಲ್ಲಿ ಅರುಣಾಚಲೇಶ್ವರೊಳಗೆ ಸುಖದಿಂದ ಪದ್ಮಾಸನದೊಳಗೆ ಕುಂತು ಧ್ಯಾನಸ್ಥರಾಗ್ತಾರೆ. ಧ್ಯಾನವನ್ನು ಮಾಡಲಿಕ್ಕೆ ಅತ್ಯಂತ ಆನಂದಕರವಾದಂಥ ಒಂದು ಕ್ಷೇತ್ರ ಅಂತ ಹೇಳಿಕಾರ ಆನಂದಪಟ್ಟ ಸಿದ್ಧಾರೂಢರು ಅಲ್ಲಿಂದ ಒಂದು ರಾತ್ರಿ ಕಳೆದು ಅಲ್ಲಿಂದ ಮುಂದೆ ಮತ್ತೇನು ಮಾಡ್ತಾರಪ್ಪ ಅಂದ್ರೆ ತಮ್ಮ ಒಂದು ಪ್ರಯಾಣವನ್ನು ಮುಂದೆ ಬೆಳೆಸ್ತಾರೆ. ಆವಾಗ ಅಲ್ಲಿಂದ ಮುಂದೆ ಮತ್ತವರಿಗೆ ಗಂಗೆಯನ್ನು ಹರಿತಿದ್ಲು, ಆ ಗಂಗೆಯನ್ನು ಹಿಡ್ಕೊಂಡು ಮುಂದೆ ಹೋಗ್ತಾರೆ. ಕಲ್ಕತ್ತಾ ನಗರವನ್ನು ನೋಡ್ತಾರೆ. ಕಲ್ಕತ್ತಾ ನಗರದೊಳಗೆ ಇದ್ದಂತಹ ಜನನಿಬಿಡತೆ ಮತ್ತು ಅದರಲ್ಲಿನ ಇದ್ದಂತಹ ಕೆಲವೊಂದು ವಿಶೇಷತೆಗಳನ್ನು ಸಿದ್ಧಾರೂಢರು ನೋಡಿ ಸಂತೋಷಪಟ್ಟರು. ಗಂಗೆಯನ್ನು ಹಾಡಿ ಹೊಗಳಿದರು. ಯಾವಾಗ ಶಿವನು ಭಗೀರಥನ ತಪಸ್ಸಿಗೆ ಮೆಚ್ಚಿ ಆತನ ಸಗರ ವಂಶದ 60,000 ಮಕ್ಕಳು ಕಪಿಲ ಮುನಿಯಿಂದ ಶಾಪಗ್ರಸ್ತರಾದ ಆ ಮಕ್ಕಳನ್ನು ಮುಕ್ತರನ್ನಾಗಿಸಲು ಭೂದೇವಿಯ ತಾಪಶಮನಕ್ಕಾಗಿ ಗಂಗೆಯನ್ನು ಕರುಣಿಸಿ ಕಳುಹಿದ ಆ ಗಂಗೆ ಹೆಣ್ಣಲ್ಲವೇ ತಾಯಿಯಲ್ಲವೇ ಪತಿಯ ಸಾನ್ನಿಧ್ಯದಲ್ಲಿ ಗಂಭೀರಿಯಾದಳು. ಕರುಳ ಕುಡಿಗಳ ಆರ್ಥ ಕೂಗಿಗೆ ಓಗೊಟ್ಟು ಬಂದಳು. ಬೋರ್ಗರೆದು ಹೆಡೆ ತುಳಿಸಿದಳು. ಕೆನಕಲ್ಪಟ್ಟ ಸರ್ಪಿಣಿಯಂತೆ ನಿಂದಳು. 60,000 ಸಗರ ಸಂತತಿಯ ಶಾಪ ಶಮನಕ್ಕೆ ಸಹಸ್ರಮುಖ ತಳೆದಳು. ಮಾತ್ರ ವಾತ್ಸಲ್ಯ ಈಕೆ ಅಲ್ಲವೇ ಗಂಗೆ ಅಂತ ಹೇಳಿಕಾರ ಗಂಗೆಯನ್ನು ವಿಶೇಷವಾಗಿ ಗುಣಗಾನ ಮಾಡಿದರು. ಕಲ್ಕತ್ತೆಯಿಂದ ಮುಂದೆ ಗಂಗಾ ಸಾಗರದೊಳಗೆ ಗಂಗೆ ಹೋಗಿ ವಿಲೀನಳಾಗ್ತಾಳೆ. ಗಂಗಾ ಸಾಗರ ಅಂತೇಳಿ ಕರೆದರು. ಸಬ್ ಯಾತ್ರಾ ಬಾರ ಬಾರ ಗಂಗಾ ಸಾಗರ ಏಕ ಬಾರ ಅಂತ ಹೇಳ್ತಾರೆ. ಎಲ್ಲ ಯಾತ್ರೆಗಳನ್ನು ಹೊಳ್ಳೊಳ್ಳೆ ಮಾಡಬೇಕಂತ. ಆದರೆ ಗಂಗಾ ಸಾಗರ ಯಾತ್ರೆಯನ್ನು ಜೀವನದೊಳಗೆ ಒಂದು ಸಾರಿ ಆದರೂ ಸಹಿತ ಮಾಡಿದರೆ ಜನ್ಮ ಸಫಲವಾಗ್ತೈತಿ ಅಂತ ಹೇಳಿಕಾರ ವಿಶೇಷವಾದಂತಹ ಗಂಗೆಯ ಮಹತ್ವವನ್ನು ತಿಳ್ಕೊಂತ ಅಲ್ಲಿಂದ ಆ ಒಂದು ಒಡಿಸ್ಸಾ ಏನು ನಮ್ಮದು ಕಲ್ಕತ್ತಾ ಐತಿ, ಆ ಕಲ್ಕತ್ತೆ ಒಳಗಿದ್ದಂತಹ ಸ್ವಾತಂತ್ರ್ಯದ ಕಿಚ್ಚನ್ನು
ಅಲ್ಲಿದ್ದಂತಹ ಜನರ ಸ್ವಾತಂತ್ರ್ಯ ಪ್ರೇಮವನ್ನು ನೋಡಿ ಇವರೆಲ್ಲರ ಒಂದು ಪ್ರಯತ್ನದಿಂದ ಭಾರತ ಮಾತೆ ಮುಕ್ತಳಾಗತಾಳ, ಸ್ವತಂತ್ರಳಾಗತಾಳ, ಆ ಒಂದು ಇಂಗ್ಲೀಷರ ಕಪಿಮುಷ್ಟಿಯಿಂದ ಹೊರಹೊಮ್ಮತಾಳ ಅಂತ ಹೇಳ್ತಾರೆ. ವಿಶೇಷವಾದಂಥ ಮನಸ್ಸಿನೊಳಗೆ ಭಾವನೆಗಳನ್ನು ತಂದುಕೋತ ಸಿದ್ಧಾರೂಢರು ಏನು ಮಾಡಿದಾರೆ ಅಂದ್ರೆ ತಮ್ಮ ಒಂದು ಸಂಚಾರವನ್ನು ಮುಂದುವರಿಸಿದಾರೆ. ಆವಾಗ ಅಲ್ಲಿಂದ ನೇರವಾಗಿ ಸಿದ್ಧಾರೂಢರು ಏನು ಮಾಡಿದಾರೆ ಅಂತಂದ್ರೆ ದಕ್ಷಿಣೇಶ್ವರದೊಳಗಿರುವಂತಹ ಮಹಾಕಾಳಿ ಆ ಕಾಳಿ ಮಂದಿರವನ್ನು ಪ್ರವೇಶ ಮಾಡಿದರು. ಗಂಗೆಯಲ್ಲಿ ಮಿಂದೆದ್ದು ಮೆಟ್ಟಿಲುಗಳನ್ನು ಏರಿ ಕಾಳಿ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿದ್ದಂತಹ ಪೂಜಾರಿಗಳು ನೋಡ್ತಾರೆ. ಒಂದು ಸಾರಿ ನೋಡಿದಾಗ ಇವರು ಯಾರಿರಬಹುದು, ಸಾಕ್ಷಾತ್ ಪರಮಹಂಸರಿರಬಹುದಾ ಅಥವಾ ಸಾಕ್ಷಾತ್ ಜಗನ್ಮಾತೆ ಇರಬಹುದಾ ಅಂತ ಹೇಳಿಕಾರ ತಮ್ಮೊಳಗೆ ತಾವು ವಿಚಾರ ಮಾಡಕತ್ತಾರೆ. ಆಮೇಲೆ ಅಂದರೆ ಹೆಂಗೈತೆ ಅಂದ್ರೆ ದರ್ಶನ, ಸ್ಪರ್ಶನ, ಸಂಭಾಷಣ ಅಂತ ಹೇಳಿಕಾರ ಹೇಳ್ತಾರೆ. ಕೇವಲ ಸತ್ಪುರುಷನ ದರ್ಶನದಿಂದ ಪಾವನರಾಗ್ತೇವೆ, ಅವನ ಮಾತುಗಳನ್ನು ಕೇಳುವುದರಿಂದ ಪಾವನರಾಗ್ತೇವೆ. ಅಂತಹ ಮಹಾತ್ಮನ ಪಾದ ಸ್ಪರ್ಶದಿಂದನೂ ಸಹಿತ ನಾವೇನಾಗ್ತೇವೆ ಅಂದರೆ ಮುಕ್ತರಾಗ್ತೇವೆ. ಅದಕ್ಕಾಗಿ ಸಿದ್ಧಾರೂಢರನ್ನು ನೋಡಿದ ಕೂಡಲೇ ಆ ದಕ್ಷಿಣೇಶ್ವರದ ಕಾಳಿ ದೇವಸ್ಥಾನದೊಳಗಿರುವಂತಹ ಭಕ್ತರಿಗೆ, ಪೂಜಾರಿಗಳಿಗೆ ಈ ಒಂದು ಭಾವ ಬಂತು. ಸಿದ್ಧರು ಹೋಗುತ್ತಿದ್ದ ದಾರಿಯನ್ನೇ ದಿಟ್ಟಿಸಿದರು. ಯಾರಿವನು? ಪರಮಹಂಸನೇ, ಮಗದೊಮ್ಮೆ ಮಾತೆಯ ದರ್ಶನಕ್ಕೆ ಬಂದವನೇ. ಅದೇ ಮುಖ, ಅದೇ ಉನ್ಮತ್ತತೆ, ಅದೇ ನಿಲುವು. ಅಯ್ಯೋ, ಹೋಗಿಯೇ ಬಿಟ್ಟನಲ್ಲ ಎಂದು ಒಬ್ಬರ ಮುಖವನ್ನೊಬ್ಬರು ನೋಡ ಹತ್ತಿದರು ಅಂತ ಹೇಳ್ತಾರೆ. ಹಂಗೆ ಆ ಕಾಳಿ ದೇವಸ್ಥಾನದಿಂದ ಸಿದ್ಧಾರೂಢರು ನೋಡ್ತಾನೆ ಅಲ್ಲಿಂದ ತಮ್ಮ ಒಂದು ಪ್ರಯಾಣವನ್ನು ಮುಂದೆ ಬೆಳೆಸಿದ್ದಾರೆ. ಇಂತಹ ಪವಿತ್ರವಾದಂತಹ ಬಯಲ ಅತಿಥಿ ಮಹಾಗ್ರಂಥ ಪೂರ್ಣವಾಗಲಿ, ಅದನ್ನು ಪೂರ್ಣವಾಗಿ ನಾವು ತಿಳಿದುಕೊಳ್ಳುವಂಥ ಏನು ಪ್ರಯತ್ನ ಮಾಡಕತ್ತೀವಿ ಅದು ಸಫಲವಾಗಲಿ ಅಂತ ಹೇಳಿಕಾರ ಸದ್ಗುರು ಸಿದ್ಧಾರೂಢರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ.